ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಏಕಾಏಕಿಯಾಗಿ ಖಾನಾವಳಿಗೆ ನುಗ್ಗಿ ಪಲ್ಟಿ ಹೊಡೆದಂತಹ ಘಟನೆ ನಡೆದಿದೆ. ಗ್ರಾಹಕರು ಊಟ ಮಾಡುವಂತಹ ಸ್ಥಳದಲ್ಲಿ ಸಫಾರಿ ಕಾರು ಪಲ್ಟಿಯಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ಕಾಂಪೌಂಡ್ ಗೋಡೆಗೆ ಡಿಕ್ಕಿ ಹೊಡೆದು ಕಾರು ಒಳನುಗ್ಗಿದೆ ಖಾನಾವಳಿಗೆ. ಅಲ್ಲೂ ಹೋಗಿ ಪಲ್ಟಿಯಾಗಿದೆ. ಗ್ರಾಹಕರು ಯಾರೂ ಇರಲಿಲ್ಲ, ಪುಣ್ಯಕ್ಕೆ ದೊಡ್ಡ ಅನಾಹುತ ತಪ್ಪಿದೆ. ಅತಿ ವೇಗವೇ ಈ ಅನಾಹುತಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ರ್ಯಾಶ್ ಡ್ರೈವಿಂಗ್ನಿಂದ ಚಾಲಕನ ಕಂಟ್ರೋಲ್ ತಪ್ಪಿಟ್ಟಿದೆ ಕಾರು. ಏಕಾಏಕಿಯಾಗಿ ಖಾನಾವಳಿಗೆ ನುಗ್ಗಿಬಿಟ್ಟಿದೆ. ಕಾರ್ನಲ್ಲಿದ್ದಂತಹ 4 ಗಾಯವಾಗಿದೆಯಂತೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ಕಾರು 4 ಜನ ಪ್ರಯಾಣಿಸ್ತಾ ಇದ್ರು. ಖಾನಾವಳಿ ಬಳಗೆ ಬಂದು ಪಲ್ಟಿ ಆಗಿರುವಂಥದ್ದು, ತಲೆ ಕೆಳಗಾಗಿ ಬಿದ್ದಿರುವಂಥದ್ದು. ಕಾರಿನ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ಜಖಮಾಗಿ ಹೋಗಿದೆ. ಒಂದು ಕಾಂಪೌಂಡ್ ಇತ್ತು, ಕಾಂಪೌಂಡನ್ನು ಗುತ್ಕೊಂಡು ಒಳಗೆ ಬಂದಿರುವಂಥದ್ದು ಇದು. ಇವನೇನು ರೋಡು ಅಂದ್ಕೊಂಡಿದ್ನೋ ಅಥವಾ ರೇಸಿಗೆ ಇಳಿದಿದ್ದೆ ಅಂತ ಅಂದ್ಕೊಂಡು ಕಾರನ್ನು ಓಡಿಸಿದ್ನೋ ಗೊತ್ತಿಲ್ಲ. ಬಟ್ ಈ ರೀತಿಯ ಎಡವಟ್ಟು ಮಾಡಿ ಕೂತ್ಕೊಂಡಿದ್ದಾನೆ ಸದ್ಯಕ್ಕೆ. ಖಾನಾವಳಿಗಳ ಒಳಗಡೆ ಏನಾದರೂ ಗ್ರಾಹಕರಿದ್ದಿದ್ರೆ ದೊಡ್ಡ ಅನಾಹುತವೇ ಆಗೋದಿತ್ತು. ಅದೃಷ್ಟವಶಾತ್ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.